ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಕ್ಯಾರಮೆಲ್ ಮ್ಯಾಂಗೋ ಪಡ್ಡಿಂಗ್ ಮಾಡೋದನ್ನ ಹೇಳ್ತಾ ಇದ್ದೀನಿ. ಕ್ಯಾರಮೆಲ್ ಬ್ರೆಡ್ ಪಡ್ಡಿಂಗ್ ಕೇಳಿದ್ದೀರಾ, ನಾನು ಮ್ಯಾಂಗೋಲ್ಲಿ ಟ್ರೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿತ್ತು. ತುಂಬಾ ಸಿಂಪಲ್ ರೆಸಿಪಿ ಇದು, ಬೇಗನೆ ಮಾಡ್ಕೋಬಹುದು. ಏನಿಗೆ ಅಂತ ಹೇಳ್ತೀನಿ. ನಾನಿಲ್ಲಿ 2 ಮ್ಯಾಂಗೋಸ್ ಮಲ್ಲಿಕಾ ಮ್ಯಾಂಗೋಸ್ ತೊಗೊಂಡಿದ್ದೀನಿ. ಆ ಮ್ಯಾಂಗೋದನ್ನ ಸಿಪ್ಪೆ ತೆಗೆದು ಒಳಗಡೆ ಪಲ್ಪ್ ಅಷ್ಟೇ, ಒಳಗಡೆ ಇರೋದು ಹಣ್ಣು ಅಷ್ಟೇ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಒಂದು ಸ್ವಲ್ಪ ಹಾಲು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಫೈನ್ ಪೇಸ್ಟ್ ಆಗಬೇಕು. ಆ್ಯಂಡ್ ಮಲ್ಲಿಕಾ ಹಣ್ಣು ಯೂಸ್ ಮಾಡಿದ್ರೆ ಸ್ವಲ್ಪ ಸ್ವೀಟ್ ಇರುತ್ತೆ ಹಣ್ಣು, ಈ ಥರ ನಾರಿನ ಅಂಶ ಎಲ್ಲ ಇರೋಲ್ಲ ಮ್ಯಾಂಗೋದಲ್ಲಿ, ಅದು ಸೊ ಚೆನ್ನಾಗಾಗುತ್ತೆ. ಬೇರೆ ಯಾವುದೇ ಹಣ್ಣಿದ್ರೂ ಯೂಸ್ ಮಾಡ್ಬೋದು. ನಾನೀಗ ಅದನ್ನು ಒಂದು ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಸೊ ಇನ್ನೊಂದು ಸೈಡು ಒಂದು ಬಟ್ಟಲಲ್ಲಿ 1 ಕಪ್ಪು ಕಾರ್ನ್ಫ್ಲೋರ್ಗೆ 2 ಟೇಬಲ್ ಸ್ಪೂನಷ್ಟು ಹಾಲನ್ನ ಮಿಕ್ಸ್ ಮಾಡಿ ಈ ಪೇಸ್ಟ್ನ ನಾನು ಮ್ಯಾಂಗೋ ಇದಕ್ಕೆ ಹಾಕ್ತಾಯಿದ್ದೀನಿ ಪ್ಯಾನಲ್ಗೆ. ಈ ಥರ ನಾವು ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಅದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಕೈ ಬಿಡದೆ ಸೌಟಿಂದ ತಿರುಗಿಸ್ತಾನೆ ಇರಿ, ಸೀದೋಗಿಬಿಡುತ್ತೆ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತಾಯಿರಿ, ತುಂಬ ಹೈ ಫ್ಲೇಮಲ್ಲಿ ಇಡಬೇಡಿ. ಲೋ ಅಲ್ಲಿ ಇಡಿ ಅಥವಾ ಮೀಡಿಯಮಲ್ಲಿ ಇಟ್ಟು ಮಾಡ್ತಾಯಿರಿ. ಈ ಥರ ಗಟ್ಟಿ ಪೇಸ್ಟ್ ಆಗ್ತಾ ಹೋಗುತ್ತೆ. ಈಗ ಇದು ಪೇಸ್ಟ್ ಆಗೋಗ್ತಾ ಇರಲಿ, ನಾವು ಕ್ಯಾರಮೆಲ್ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆ ಹಾಕಿದ್ದೀನಿ. ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಕ್ಯಾರಮೆಲ್ ಆಗೋಕ್ಕೆ ಬಿಟ್ಬಿಡಿ. ಅಂದರೆ ಪೂರ ಕರಗಬೇಕು, ಅದು ಕರಗಿ ಕಲರ್ ಕಂದು ಬಣ್ಣಗೆ ಚೇಂಜ್ ಆಗಬೇಕು ಅದು. ಸೊ ಈ ರೀತಿ ಸ್ಪೂನಲ್ಲಿ ತಿರುಗಿಸ್ತಾ ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಮ್ಯಾಂಗೋ ಸೀಸನ್ ಇರೋದ್ರಿಂದ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇದು ತುಂಬ ಚೆನ್ನಾಗಿ ಬಂದಿದೆ ಕೂಡ, ಅದಕ್ಕೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕಲರ್ ಈ ಥರ ಬಂದ ಕೂಡಲೇ ಇದನ್ನು ಒಂದು ಬೌಲಿಗೆ ಹಾಕಿ, ಒಂದು ಬಟ್ಲಿಗೆ ಹಾಕಿ ಎಲ್ಲ ಕೂಡ ಸ್ಪ್ರೆಡ್ ಮಾಡಿಕೊಳ್ಳೆ. ನಾವು ಮ್ಯಾಂಗೋ ರೆಡಿ ಮಾಡ್ಕೊಂಡಿದ್ವಲ್ಲ ಪಲ್ಪಿಂದು, ಆ ಪೇಸ್ಟ್ನ ಇದಕ್ಕೆ ಹಾಕಿ. ಆ್ಯಂಡ್ ಇದನ್ನು ನೀವು 3 to 4 ಅವರ್ಸ್ ಅಥವಾ ಮ್ಯಾಕ್ಸಿಮಮ್ 5 ಅವರ್ಸ್ ಇಟ್ಟರು ಸಾಕು. ಬಟ್ ನಿಮಗೆ ಟೈಮ್ ಇದೆ ಅಂತಂದರೆ ಈ ರೀತಿಯೂ ತೆಗೆದು ತಿನ್ಬೋದು. ಆ್ಯಂಡ್ ನಾನು ಓವರ್ನೈಟ್ ಇಟ್ಟಿದ್ದೆ. ಸೊ ಓವರ್ನೈಟ್ ಇಟ್ಟ ಕೂಡಲೇ ಅದು ಈ ರೀತಿ ಚೇಂಜ್ ಆಗಿತ್ತು ಕಲರ್. ಆ್ಯಂಡ್ ಇದು ಒಂಥರ ಐಸ್ ಕ್ರೀಮ್ ಕೇಕ್, ಏನು ಹೆಸರು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನೀವು ಈ ರೆಸಿಪಿನ ಟ್ರೈ ಮಾಡಿ, ನನ್ನ ಕಮೆಂಟಲ್ಲಿ ಹೇಗಿತ್ತು ಅಂತ ಹೇಳಿ. ಹಾಗೆ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್